ಹಾಯ್ ಹಲೋ ನಮಸ್ತೆ ಶ್ರೀ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು UPSC CSE ಒಂದು ಹೊಸ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಅಂದರೆ ಇದು ಜನವರಿ 14, 2026 ಬಿಡುಗಡೆ ಆಗಬೇಕಿದ್ದ ಅಧಿಸೂಚನೆ ಆಗಿತ್ತು, ಬಟ್ ಇದನ್ನ ಪೋಸ್ಟ್ಪೋನ್ ಮಾಡಲಾಗಿತ್ತು. ಸೊ ಈಗ ಕೇಂದ್ರ ಸಾರ್ವಜನಿಕ ಸೇವಾ ಆಯೋಗವು ಫೆಬ್ರವರಿ 4, 2026 ಟೋಟಲ್ ಆಗಿ 933 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಈ ಅಧಿಸೂಚನೆಯ ಅಧಿಕೃತ ವೆಬ್ಸೈಟ್ ಆದ upsc.government.in ಮತ್ತು upsconline.nic.in ನಲ್ಲಿ ಬಿಡುಗಡೆ ಮಾಡಲಾಗಿದೆ. ನೀವು ಚೆಕ್ ಮಾಡ್ಬೋದು. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಲಿಂಕ್ ಕೊಟ್ಟಿರ್ತೀನಿ. ಇನ್ನು UPSC ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. UPSC ಭಾರತದ ಸಾಂವಿಧಾನಿಕ ಸಂಸ್ಥೆಯಾಗಿತ್ತು. ಇದು IAS, IPS, IFS ಮತ್ತು ಇತರ ಕೇಂದ್ರ ಸೇವೆಗಳಿಗೆ ಅಧಿಕಾರಿಗಳನ್ನು ನೇಮಿಸಿಕೊಳ್ಳಲು ನಾಗರಿಕ ಸೇವಾ ಪರೀಕ್ಷೆಯನ್ನು ನಡೆಸುತ್ತದೆ. ಅಧಿಕೃತ ವೇಳಾಪಟ್ಟಿಯ ಪ್ರಕಾರ UPSC 2026 ಅರ್ಜಿ ನಮೂನೆ ದಿನಾಂಕವು ಫೆಬ್ರವರಿ 4ರಿಂದ 24ರವರೆಗೆ ತೆರೆದಿರುತ್ತದೆ. ಇನ್ನು ನಾಗರಿಕ ಸೇವೆಗಳ ಪ್ರಾಥಮಿಕ ಪರೀಕ್ಷೆಗೆ UPSC ಪರೀಕ್ಷಾ ದಿನಾಂಕವನ್ನು ಕೂಡ ನಿಗದಿತ ಮಾಡಿಕೊಂಡಿದೆ. ಇದು ಮೇ 24, 2026 ನಡೆಯಲಿದ್ದು, ಇದಕ್ಕೆ ಅರ್ಹತೆ ಆಗಿರ್ಬೋದು, ಯಾವ್ಯಾವ ಹುದ್ದೆಗಳಿಗೆ ಪೋಸ್ಟ್ ಖಾಲಿ ಇದೆ, ಪರೀಕ್ಷಾ ಮಾದರಿ ಆಗಿರ್ಬೋದು, ಆಯ್ಕೆಯ ಪ್ರಕ್ರಿಯೆ ಯಾವುದೇ, ಶೈಕ್ಷಣಿಕ ಅರ್ಹತೆ ಆಗಿರ್ಬೋದು, ಇದೆಲ್ಲ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಯಾರು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಕೊನೆ ತನಕ ನೋಡಿ. ಇದಾಗಲೇ ತಿಳಿಸಿದಂತೆ UPSC CSE 2026 ನೋಂದಣಿ ದಿನಾಂಕ ಫೆಬ್ರವರಿ 4ರಿಂದ ಫೆಬ್ರವರಿ 24, 2026 ತನಕ ಇರುತ್ತದೆ. ಪರೀಕ್ಷೆಯ ದಿನಾಂಕ ಪೂರ್ವಭಾವಿ ಪರೀಕ್ಷೆ 24 ಮೇ 2026 ಇರುತ್ತದೆ. ಸಂಬಳ ನಿಮಗೆ 56,100ರಿಂದ 2,50,000 ತನಕ ಇರುತ್ತದೆ. ಇನ್ನು ಟೋಟಲ್ ಆಗಿ ಹುದ್ದೆಗಳು 933 ಹುದ್ದೆಗಳು ಖಾಲಿ ಇವೆ. ಅರ್ಹತೆ ಬಂದ್ಬಿಟ್ಟು ಪದವಿಯನ್ನು ಪಡೆದಿರಬೇಕಾಗತ್ತೆ. ಇದರದ್ದು ಕಂಪ್ಲೀಟ್ ಮಾಹಿತಿ ಇವಾಗ ತಿಳಿಸಿಕೊಡ್ತೀನಿ ನಾನು. ಸೊ ಇಲ್ಲಿ UPSC CSE 2026 ಅಧಿಸೂಚನೆ upsc.government.in ನಲ್ಲಿ 933 ಹುದ್ದೆಗಳಿಗೆ ಬಿಡುಗಡೆ ಮಾಡಲಾಗಿದೆ. ಆನ್ಲೈನ್ನಲ್ಲಿ ಅರ್ಜಿ ಪ್ರಕ್ರಿಯೆಯು ಫೆಬ್ರವರಿ 4ರಿಂದ 24ರವರೆಗೆ ಪ್ರಾರಂಭವಾಗಿದೆ. upsconline.nic.inಗೆ ವಿಸಿಟ್ ಮಾಡಿ ಅಲ್ಲಿ ಅಪ್ಲಿಕೇಶನ್ ಹಾಕುವಂಥದ್ದು. ಇನ್ನು UPSC ಪ್ರಿಲಿಮ್ಸ್ 2026 ಅನ್ನು ಮೇ 24, 2026 ಇದು ಭಾನುವಾರ ನಡೆಸಲಾಗುತ್ತದೆ. ಹಾಗೂ ಮುಖ್ಯ ಪರೀಕ್ಷೆಯನ್ನು 2026 ಆಗಸ್ಟ್ 21ಕ್ಕೆ ಪ್ರಾರಂಭ ಆಗುತ್ತದೆ. ಇನ್ನು ಇದಕ್ಕೆ ಪ್ರಿಪ್ರೇಷನ್ ಅಂತಂದ್ರೆ UPSCದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಏನಿದೆ ಅದನ್ನ ನೋಡಿಕೊಂಡು ನೀವು ರೆಫರ್ ಮಾಡಿಕೊಂಡು ಪ್ರಿಪೇರ್ ಆಗ್ಬೋದು. ಇನ್ನು UPSC CSE 2026 ಅರ್ಜಿ ಸಲ್ಲಿಸುವ ವಿಂಡೋ upsconline.nic.in ನಲ್ಲಿ ತೆರೆದಿರುತ್ತದೆ ಮತ್ತು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ 24 ಹಾಗೂ IAS, IPS, IFS ಮತ್ತು ಇತರ ಗ್ರೂಪ್ A ಮತ್ತು B ಹುದ್ದೆಗಳಿಗೆ ಅಧಿಕಾರಿಗಳನ್ನು ನೇಮಿಸಿಕೊಳ್ಳಲು UPSC ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳನ್ನು ನಡೆಸುತ್ತದೆ. ನಾಗರಿಕ ಸೇವೆಗಳ ಪ್ರಾಥಮಿಕ ಪರೀಕ್ಷೆಯನ್ನು ಮೇ 24 ನಿಗದಿಪಡಿಸಲಾಗಿದೆ. ಅಧಿಕೃತ UPSC CSE 2026 ಅಧಿಸೂಚನೆಯು ಅರ್ಹತೆ, ಖಾಲಿ ಹುದ್ದೆಗಳ ಸಂಖ್ಯೆ, ಪಠ್ಯಕ್ರಮ, ಪರೀಕ್ಷಾ ಮಾದರಿ, ಇದೆಲ್ಲ ಆಯ್ಕೆ ಪ್ರಕ್ರಿಯೆ ಇದೆಲ್ಲ ಒಳಗೊಂಡಿರುತ್ತದೆ. ಹಾಗೂ ಇಲ್ಲಿ UPSC CSE 2026ಕ್ಕೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 6 ಬಾರಿ ಪರೀಕ್ಷೆಯನ್ನು ಬರೆಯಬಹುದು ಹಾಗೂ OBC ಅಭ್ಯರ್ಥಿಗಳು 9 ಬಾರಿ ಪರೀಕ್ಷೆಯನ್ನು ಬರೆಯಬಹುದು. ಈ ಪ್ರಯತ್ನದ ಮಿತಿಗಳು ಆಕಾಂಕ್ಷಿಗಳು ತಮ್ಮ UPSC ತಯಾರಿಯನ್ನು ಯೋಜಿಸಲು ಮತ್ತು ವರ್ಷಗಳಲ್ಲಿ ತಮ್ಮ ಪ್ರಯತ್ನಗಳನ್ನು ಎಚ್ಚರಿಕೆಯನ್ನು ನಿಗದಿಪಡಿಸಲು ಅನುವು ಮಾಡಿಕೊಡುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಈ ಹುದ್ದೆಗಳಿಗೆ ಪರೀಕ್ಷೆಯ ವಿವರಗಳನ್ನು ನೋಡೋದಾದ್ರೆ, ಪರೀಕ್ಷೆಯ ಹೆಸರು UPSC ನಾಗರಿಕ ಸೇವಾ ಪರೀಕ್ಷೆ ಅಂತ. ಪರೀಕ್ಷೆ ನಡೆಸುವ ಸಂಸ್ಥೆ ಬಂದ್ಬಿಟ್ಟು ಕೇಂದ್ರ ಲೋಕಸೇವಾ ಆಯೋಗ. ಟೋಟಲ್ ಆಗಿ 933 ಹುದ್ದೆಗಳು ಖಾಲಿ ಇವೆ ಹಾಗೂ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 4ನೇ ಫೆಬ್ರವರಿ 2026. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 24 ಫೆಬ್ರವರಿ 2026. ಇದು ರಾಷ್ಟ್ರೀಯ ಮಟ್ಟ ಪರೀಕ್ಷೆ ಆಗಿರುತ್ತದೆ. ಹಾಗೂ ಪರೀಕ್ಷೆಯ ಆವರ್ತಕ ವಾರ್ಷಿಕ. ಆಯ್ಕೆಯ ಹಂತಗಳು ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ, ಸಂದರ್ಶನ ಮತ್ತು ವ್ಯಕ್ತಿತ್ವ ಪರೀಕ್ಷೆ ಇರುತ್ತದೆ. UPSC CSE ಪರೀಕ್ಷೆಯ ಉದ್ದೇಶ IAS, IPS, IFS
IRS ಇತರ ಕೇಂದ್ರ ಸರ್ಕಾರಿ ಸೇವೆಗಳಲ್ಲಿ ಅಭ್ಯರ್ಥಿಗಳನ್ನು ನೇಮಿಸಿಕೊಳ್ಳೋದಕ್ಕಾಗಿ ಈ ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಪರೀಕ್ಷೆಯ ಭಾಷೆ ಬಂದ್ಬಿಟ್ಟು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಇರುತ್ತದೆ. ಪರೀಕ್ಷಾ ಕೇಂದ್ರಗಳು 80ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳು ಅವೈಲೇಬಲ್ ಇರುತ್ತೆ. ಅಧಿಕೃತ ಜಾಲತಾಣ ಬಂದ್ಬಿಟ್ಟು upsconline.nic.in ಅಥವಾ upsc.government.in ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು. ಇನ್ನು ಪರೀಕ್ಷಾ ಸಹಾಯ ಕೇಂದ್ರ ಇಲ್ಲಿ ದೂರವಾಣಿ ಸಂಖ್ಯೆನೂ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಬೆಳಿಗ್ಗೆ 10ರಿಂದ ಸಂಜೆ 5 ಗಂಟೆಯ ಒಳಗಡೆ ಇಲ್ಲಿ ನಾನು ಮೆನ್ಷನ್ ಮಾಡಿರುವ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಪರೀಕ್ಷೆಯ ದಿನಾಂಕ ನೋಡೋದಾದ್ರೆ UPSC ಪ್ರಿಲಿಮ್ಸ್ 2026 ಪರೀಕ್ಷಾ ದಿನಾಂಕ 24 ಮೇ 2026 ನಡೆಯಲಿದೆ. ಹಾಗೂ UPSC CSE ಪರೀಕ್ಷೆಯ ದಿನಾಂಕ ಮೇನ್ ಪರೀಕ್ಷೆ ನಡೆಯುವಂಥದ್ದು 21 ಆಗಸ್ಟ್ 2026. ಇಲ್ಲಿ 2 ಡೇಟ್ನ ಕನ್ಫರ್ಮ್ ಮಾಡಿದೆ UPSC. ಒಂದು ಪ್ರಿಲಿಮ್ಸ್ ಪರೀಕ್ಷೆ ಬಂದ್ಬಿಟ್ಟು 24 ಮೇ 2026 ನಡೆಯಲಿದ್ದು, ಮೇನ್ UPSC CSE ಪರೀಕ್ಷೆ ಬಂದ್ಬಿಟ್ಟು 21 ಆಗಸ್ಟ್ 2026 ನಡೆಯಲಿದೆ. ಹಾಗೂ ವ್ಯಕ್ತಿತ್ವ ಪರೀಕ್ಷೆನೂ ಇರುತ್ತೆ. ಅದು ಇನ್ನ ಡೇಟ್ ಕನ್ಫರ್ಮ್ ಮಾಡಿಲ್ಲ. ಡೇಟ್ ಕನ್ಫರ್ಮ್ ಆದ್ಮೇಲೆ ನಿಮ್ಗೆ ತಿಳಿಸ್ತೀವಿ. ಇನ್ನು ಹುದ್ದೆಗಳ ವಿವರ ನೋಡೋದಾದ್ರೆ ಅದಾಗ್ಲೇ ಹೇಳ್ದಂಗೆ ಒಟ್ಟು ಖಾಲಿ ಇರುವ ಹುದ್ದೆಗಳು 933 ಹುದ್ದೆಗಳು ಖಾಲಿ ಇವೆ. ಅದರಲ್ಲಿ PWBD ಅಂದ್ರೆ ಮಾನದಂಡ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳಿಗೆ 33 ಹುದ್ದೆಗಳು ಖಾಲಿ ಇದ್ದು, ಇತರ ವರ್ಗಗಳು ಅಂದ್ರೆ SC ST OBC EWS UR ಹುದ್ದೆಗಳು 900ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇರುವಂಥದ್ದು. ಸೊ ಟೋಟಲ್ ಆಗಿ 933 ಹುದ್ದೆಗಳು ಖಾಲಿ ಇರುವಂಥದ್ದು. ಇನ್ನು UPSC ಅರ್ಜಿ ನಮೂನೆ ಹಾಗೂ URN ನೋಂದಣಿ ಸಂಖ್ಯೆನ ನೋಡೋದಾದ್ರೆ UPSC ಅರ್ಜಿ ನಮೂನೆ 2026 UPSCಯ ಅಧಿಕೃತ ವೆಬ್ಸೈಟ್ upsc.government.in ನಲ್ಲಿ ಆನ್ಲೈನ್ ನಲ್ಲಿ ಲಭ್ಯವಿದೆ. ಅಭ್ಯರ್ಥಿಗಳು UPSC CSE 2026ಗೆ ಹಾಜರಿಯಾಗಲು ಫೆಬ್ರವರಿ 24 ಸಂಜೆ 6 ಗಂಟೆಯ ಒಳಗಡೆ ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗತ್ತೆ. ಅರ್ಜಿಯನ್ನ ಭರ್ತಿ ಮಾಡುವಾಗ ಆಕಾಂಕ್ಷಿಗಳು ಸ್ಕ್ಯಾನ್ ಮಾಡಿದ ಛಾಯಾಚಿತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರ್, ಶೈಕ್ಷಣಿಕ ಪ್ರಮಾಣ ಪತ್ರಗಳು, ಗುರುತಿನ ಪುರಾವೆಗಳು ಈ ತರ ದಾಖಲೆಗಳನ್ನ ಸಿದ್ಧ ಮಾಡ್ಕೊಂಡಿರ್ಬೇಕಾಗತ್ತೆ. ಹಾಗೂ ಅರ್ಜಿ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಅದನ್ನ ತಪ್ಪಿಸಲು ಸರಿಯಾದ ವಿವರಗಳನ್ನ ಸರಿಯಾದ ಸಮಯಕ್ಕೆ ಅಲ್ಲಿ ಸಲ್ಲಿಸುವುದು ಮುಖ್ಯ ಆಗಿರುತ್ತದೆ. ಹಾಗೂ ಮೊದಲ ಬಾರಿಗೆ ಅರ್ಜಿದಾರರು ತಮ್ಮ ಅರ್ಜಿ ನಮೂನೆಯನ್ನು ಭರ್ತಿ ಮಾಡುವ ಮೊದಲು UPS URN ನೋಂದಣಿಯನ್ನ ಪೂರ್ಣಗೊಳಿಸಬೇಕು. UPSC URN ನೋಂದಣಿಯ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಅಧಿಕೃತ ಪೋರ್ಟಲ್ನಲ್ಲಿ ವಿಶಿಷ್ಟ ನೋಂದಣಿ ಸಂಖ್ಯೆಯನ್ನು ರಚಿಸುವ ಪ್ರಕ್ರಿಯೆಯಾಗಿದೆ. ಅಭ್ಯರ್ಥಿಗಳು ಮೂಲಭೂತ ವೈಯಕ್ತಿಕ ವಿವರಗಳು, ಸಂಪರ್ಕ ಮಾಹಿತಿ ಹಾಗೂ ಗುರುತಿನ ಪುರಾವೆಗಳನ್ನು ಒದಗಿಸುವ ಮೂಲಕ ಒಂದು ಬಾರಿ ನೋಂದಣಿ ಅಂದ್ರೆ OTR ಅನ್ನ ಕಂಪ್ಲೀಟ್ ಮಾಡಬೇಕು. UPSC ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸಲು URN ಒಂದು ಬಾರಿಯ ಕಡ್ಡಾಯ ಪ್ರಕ್ರಿಯೆ ಆಗಿದೆ. ಇದು ಮ್ಯಾಂಡೇಟರಿ ಆಗಿರುತ್ತೆ. ಇದನ್ನ ನೀವು ನೋಂದಣಿ ಮಾಡ್ಕೊಬೇಕಾಗತ್ತೆ. ಇನ್ನು ಇದಕ್ಕೆ ಅರ್ಜಿಯನ್ನು ಯಾವ ತರ ಸಲ್ಲಿಸೋದು ಅಂತ ನೋಡೋದಾದ್ರೆ ಮೊದಲನೇದಾಗಿ ನೀವು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗತ್ತೆ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವೆಬ್ಸೈಟ್ ಲಿಂಕ್ ಆಗಿರ್ಬೋದು ಮತ್ತೆ ORAದ್ದು ಲಿಂಕ್ ಆಗಿರ್ಬೋದು. ಅಂದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ ಲಿಂಕ್ ಇರುತ್ತೆ ಅದರದ್ದು ಎರಡನ್ನೂ ಕೊಟ್ಟಿರ್ತೀನಿ. ಅಥವಾ ನೀವು ಡೈರೆಕ್ಟ್ ಆಗಿ ಪೋರ್ಟಲ್ಗೆ ವಿಸಿಟ್ ಮಾಡ್ಬೋದು. ಅಲ್ಲಿ ನೋಂದಣಿಯಲ್ಲಿ ಅಭ್ಯರ್ಥಿಯ ಹೆಸರಾಗಿರ್ಬೋದು, ವಯಸ್ಸು, ವಿಳಾಸ ಇತ್ಯಾದಿ ಎಲ್ಲಾ ವೈಯಕ್ತಿಕ ಮಾಹಿತಿಗಳನ್ನ ಭರ್ತಿ ಮಾಡಬೇಕಾಗತ್ತೆ. ಅದಾದ್ಮೇಲೆ ಈ ವಿಭಾಗವನ್ನು ಪೂರ್ಣಗೊಳಿಸಿದ ನಂತರ ಅಭ್ಯರ್ಥಿಗಳು ಎಲ್ಲ ವಿವರಗಳು ಸರಿಯಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ನೀವು ಸಬ್ಮಿಟ್ ಮಾಡುವಂಥದ್ದು. ಇನ್ನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗತ್ತೆ. ಅಂದ್ರೆ ನೋಂದಣಿಯಲ್ಲಿ ಅಭ್ಯರ್ಥಿಗಳು ಎಲ್ಲ ಅಗತ್ಯ ದಾಖಲೆಗಳನ್ನ ಏನೇನು ಕೇಳಿದ್ದಾರೆ ಅಂದ್ರೆ ಶೈಕ್ಷಣಿಕ ಪ್ರಮಾಣ ಪತ್ರ, ಗುರುತಿನ ಚೀಟಿ, ಫೋಟೋ, ಸಹಿ ಈ ತರ ಏನೇನು ಕೇಳಿದ್ದಾರೆ ಅದೆಲ್ಲ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲು ಬಯಸುವ ಪರೀಕ್ಷಾ ಕೇಂದ್ರವನ್ನು ಸಹ ಆಯ್ಕೆ ಮಾಡ್ಕೊಳ್ಬಹುದು. ಇಲ್ಲಿ ಅಪ್ಲೈ ಮಾಡೋ ಸಂದರ್ಭದಲ್ಲಿ ನಿಮಗೆ ಯಾವ ಎಕ್ಸಾಮ್ ಸೆಂಟರ್ ಬೇಕು ಅದನ್ನು ಕೂಡ ನೀವು ಆಯ್ಕೆಯನ್ನ ಮಾಡ್ಕೊಳ್ಬಹುದು. ಇನ್ನು ಅಂತಿಮ ಸಲ್ಲಿಕೆಯಲ್ಲಿ ಐ ಅಗ್ರಿ ಅನ್ನೋ ಬಟನ್ ಅನ್ನು ಕ್ಲಿಕ್ ಮಾಡಿ ಅದಾದ್ಮೇಲೆ ನೀವು ಒಂದು ಅದರದ್ದು ಪ್ರಿಂಟ್ಔಟ್ ಕೂಡ ತಗೊಳ್ಳಿ ನಿಮ್ಮ ರೆಫರೆನ್ಸ್ಗೋಸ್ಕರ. ಅದನ್ನ ತಗೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಹೌದು, ಇದು ಅರ್ಜಿ ಶುಲ್ಕ ಸಾಮಾನ್ಯ EWBS ಹಾಗೂ OBC ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು 100 ರೂಪೀಸ್ ಅರ್ಜಿ ಶುಲ್ಕ ಇರುತ್ತದೆ.
ಸಾಮಾನ್ಯ ವರ್ಗದವರಿಗೆ ಹಾಗೂ EWS ಮತ್ತು OBC ವರ್ಗದವರಿಗೆ ₹100 ಅರ್ಜಿ ಶುಲ್ಕ ಇರುತ್ತದೆ. ಹಾಗೂ SC ST PWBD ಮಹಿಳೆಯರು ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕವು ಇರೋದಿಲ್ಲ. ಇನ್ನು UPSC ನಾಗರಿಕ ಸೇವೆಗಳ ಪರೀಕ್ಷೆಯ ಆಯ್ಕೆಯ ಪ್ರಕ್ರಿಯೆ ಯಾವ ಥರ ಇದೆ ಅಂತ ನೋಡೋದಾದರೆ, ಮೊದಲನೆಯದಾಗಿ ಪೂರ್ವಭಾವಿ ಪರೀಕ್ಷೆ, ಇದು ಹಂತ 1 ಆಗಿರುತ್ತೆ. ಅಂದರೆ ಪ್ರಿಲಿಮ್ಸ್ ಎನ್ನುವುದು 2 ವಸ್ತುನಿಷ್ಠ ಪತ್ರಿಕೆಗಳನ್ನು ಹೊಂದಿರುತ್ತದೆ. ಇದೊಂದು ಸ್ಕ್ರೀನಿಂಗ್ ಪರೀಕ್ಷೆಯಾಗಿದ್ದು ಪ್ರತಿಯೊಂದು 200 ಅಂಕಗಳನ್ನು ಹೊಂದಿರುತ್ತದೆ. ಸಾಮಾನ್ಯ ಅಧ್ಯಯನ ಪೇಪರ್ 1 ಮತ್ತು CSAT ಪೇಪರ್ 2 ಮುಂದಿನ ಹಂತಕ್ಕೆ ಹೋಗಲು ಅಭ್ಯರ್ಥಿಗಳು 2 ಪತ್ರಿಕೆಗಳಲ್ಲಿ ಪ್ರತ್ಯೇಕವಾಗಿ ಅರ್ಹತೆಯನ್ನು ಪಡೆಯಬೇಕು. ಈ ಹಂತದ ಮೂಲಕ ಸುಮಾರು 12-15 ಪಟ್ಟು ಖಾಲಿ ಹುದ್ದೆಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ. ಪತ್ರಿಕೆ 1 ಸಾಮಾನ್ಯ ಅಧ್ಯಯನ, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು ಹಾಗೂ ಅರಿವಿನ ಪರೀಕ್ಷೆಗಳನ್ನು ಹೊಂದಿರುತ್ತದೆ. ಪತ್ರಿಕೆ 2 ಗ್ರಹಿಕೆ, ಯೋಗ್ಯತೆ, ತಾರ್ಕಿಕತೆ ಮತ್ತು ಪರಸ್ಪರ ಕೌಶಲ್ಯಗಳನ್ನು ನಿರ್ಣಯಿಸುತ್ತದೆ. ಅಂಕಗಳು ಮತ್ತು ಅವಧಿ, ಪ್ರತಿ ಪತ್ರಿಕೆಯು 200 ಅಂಕಗಳು ಮತ್ತು 2 ಗಂಟೆಗಳ ಅವಧಿಯನ್ನು ಹೊಂದಿರುತ್ತದೆ. ಇದು ಹಂತ 1 ಪೂರ್ವಭಾವಿ ಪರೀಕ್ಷೆಯ ಡೀಟೇಲ್ಸು. ಇನ್ನು ಹಂತ 2 ನೋಡ್ಕೊಳ್ಳೋಣ. ಇಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಪ್ರಿಲಿಮ್ಸ್ನಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಗೆ ಅರ್ಹರಾಗಿರುತ್ತಾರೆ. ಇಲ್ಲಿ ಲಿಖಿತ ಪರೀಕ್ಷೆಗೆ ಒಟ್ಟು 1750 ಅಂಕಗಳು ಇರುತ್ತವೆ ಹಾಗೂ ಪ್ರತಿ ಪತ್ರಿಕೆಯು 3 ಗಂಟೆಗಳ ಕಾಲ ಇರುತ್ತದೆ. ಪತ್ರಿಕೆಗಳು ವಿವರಾತ್ಮಕ ಮತ್ತು ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತವೆ ಹಾಗೂ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳಿಗೆ 1/3 ಋಣಾತ್ಮಕ ಅಂಕ ಅನ್ವಯಿಸುತ್ತದೆ. ಸೊ ಇಲ್ಲಿ ಬಂದ್ಬಿಟ್ಟು ಮುಖ್ಯ ಪರೀಕ್ಷೆಯು 9 ವಿವರಣಾತ್ಮಕ ಪತ್ರಿಕೆಗಳನ್ನು ಹೊಂದಿರುತ್ತದೆ. 2 ಭಾಷಾ ಪತ್ರಿಕೆ, 1 ಪ್ರಬಂಧ ಪತ್ರಿಕೆ ಮತ್ತು 4 ಸಾಮಾನ್ಯ ಅಧ್ಯಯನ ಪತ್ರಿಕೆ ಮತ್ತು 2 ಐಚ್ಛಿಕ ಪತ್ರಿಕೆಗಳನ್ನು ಹೊಂದಿರುತ್ತದೆ. ಇದು ಮುಖ್ಯ ಪರೀಕ್ಷೆಯ ಹಂತ 2. ಇನ್ನು 3ನೇ ಹಂತ ಸಂದರ್ಶನದ ಬಗ್ಗೆ ನೋಡೋದಾದ್ರೆ, ಅಂತಿಮ ಹಂತವು ವ್ಯಕ್ತಿತ್ವ ಪರೀಕ್ಷೆ ಅಥವಾ ಸಂದರ್ಶನವಾಗಿದ್ದು ಅಭ್ಯರ್ಥಿಗಳಿಗೆ 1:5 ಅನುಪಾತದಲ್ಲಿ ನಡೆಸಲಾಗುತ್ತದೆ. ಅಂಕಗಳು 275, ಕನಿಷ್ಠ ಅರ್ಹತಾ ಅಂಕಗಳಂತ ಏನೂ ಇಲ್ಲ. ಇದು ಜನವರಿ-ಫೆಬ್ರವರಿಯಲ್ಲಿ UPSC ಮಂಡಳಿಯ ಸದಸ್ಯರು ನಡೆಸುತ್ತಾರೆ. ಬುದ್ಧಿವಂತಿಕೆ, ಜಾಗರೂಕತೆ, ನಿರ್ಧಾರ ತಗೊಳ್ಳುವಲ್ಲಿ ಮತ್ತು ವ್ಯಕ್ತಿತ್ವವನ್ನು ಮೌಲ್ಯಮಾಪನ ಮಾಡುತ್ತದೆ. ಅಂತಿಮ ಆಯ್ಕೆಯು ಮುಖ್ಯ ಪರೀಕ್ಷೆ ಮತ್ತು ಸಂದರ್ಶನದ ಸಂಯೋಜಿತ ಅಂಕಗಳನ್ನು ಆಧರಿಸುತ್ತದೆ. ಇದು ಬಂದ್ಬಿಟ್ಟು 3ನೇ ಹಂತ, ಸಂದರ್ಶನದ ಹಂತ. ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹತೆ ಬಗ್ಗೆ ನೋಡೋದಾದ್ರೆ, ಶೈಕ್ಷಣಿಕ ಅರ್ಹತೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ತತ್ಸಮಾನ ಹೊಂದಿರಬೇಕಾಗುತ್ತದೆ. ವಯಸ್ಸಿನ ಮಿತಿ ಬಂದು ಕನಿಷ್ಠ 21 ವರ್ಷಗಳು ಹಾಗೂ ಗರಿಷ್ಠ 32 ವರ್ಷಗಳು, ಅಂದರೆ ಪರೀಕ್ಷಾ ವರ್ಷದ ಆಗಸ್ಟ್ 1ರಂತೆ. ಹಾಗೂ ವಯಸ್ಸಿನ ಸಡಿಲಿಕೆ ಬಂದ್ಬಿಟ್ಟು SC ST ಮತ್ತು OBCಗಳಿಗೆ ಮೀಸಲಾತಿ ವರ್ಗಗಳಿಗೆ ಅನ್ವಯಿಸುತ್ತದೆ. ಇನ್ನು ರಾಷ್ಟ್ರೀಯತೆ ಬಗ್ಗೆ ನೋಡೋದಾದ್ರೆ, ಭಾರತದ ನಾಗರಿಕರಾಗಿರಬೇಕು ಅಥವಾ ನೇಪಾಳದ ಭೂತಾನ್ನ ಪ್ರಜೆಯಾಗಿರಬೇಕು, ಟಿಬೇಟಿಯನ್ ನಿರಾಶ್ರಿತರಾಗಿರಬೇಕು ಅಥವಾ ಕೆಲವು ಆಫ್ರಿಕನ್ ದೇಶಗಳ ಭಾರತೀಯ ಮೂಲದ ವ್ಯಕ್ತಿ ಆಗಿರಬೇಕಾಗತ್ತೆ. ಇನ್ನು ಪ್ರಯತ್ನಗಳ ಸಂಖ್ಯೆ ಬಂದ್ಬಿಟ್ಟು ಸಾಮಾನ್ಯರಿಗೆ 6 ಪ್ರಯತ್ನಗಳು, OBC ವರ್ಗದವರಿಗೆ 9 ಪ್ರಯತ್ನಗಳು, SC STಗಳಿಗೆ ವಯಸ್ಸಿನ ಮಿತಿಯನ್ನು ಇರುವುದಿಲ್ಲ. ಎಷ್ಟು ಸಲ ಬೇಕಾದರೂ ಅಪ್ಲೈ ಮಾಡ್ಬೋದು. ಇನ್ನು ಇದರ UPSC CSE ಪರೀಕ್ಷೆಯ ಮಾದರಿ ಬಗ್ಗೆ ನೋಡೋದಾದ್ರೆ, UPSC ಪೂರ್ವಭಾವಿ ಪರೀಕ್ಷೆ 2 ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. GS ಪತ್ರಿಕೆ 1 ಮತ್ತು CSAT ಪತ್ರಿಕೆ ಇರುತ್ತೆ. ಇದು 400 ಅಂಕಗಳನ್ನು, ಅಂದರೆ 400 ಅಂಕಗಳನ್ನು ಪಡೆದಿರುತ್ತದೆ. ಹಾಗೂ UPSC ಮೇನ್ ಪರೀಕ್ಷೆ 9 ಪ್ರಶ್ನೆ ಪತ್ರಿಕೆಗಳನ್ನು ಹೊಂದಿರುತ್ತದೆ. ಇದು 1750 ಅಂಕಗಳಿರುತ್ತದೆ. IAS ಸಂದರ್ಶನ ವ್ಯಕ್ತಿತ್ವ ಪರೀಕ್ಷೆ ಬಂದ್ಬಿಟ್ಟು ನಿಮಗೆ 275 ಮಾರ್ಕ್ಸ್ಗೆ ಇರುತ್ತದೆ. ಸೊ ಒಟ್ಟು ಅಂಕಗಳು ಮುಖ್ಯ ಪರೀಕ್ಷೆ ಮತ್ತು ಸಂದರ್ಶನ ಸೇರಿ 2425 ಅಂಕಗಳಿಗೆ, ಗರಿಷ್ಠ ಅಂಕಗಳಿಗೆ ಇದನ್ನ ಪರೀಕ್ಷೆಯನ್ನು ಮಾಡ್ತಾರೆ. ಇನ್ನು ಇದರ ಪಠ್ಯಕ್ರಮದ ಬಗ್ಗೆ ನೋಡೋದಾದ್ರೆ,
ಅಂದರೆ ಇಲ್ಲಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗಳಿಗೆ ಇದೊಂದು ವಿಭಿನ್ನವಾಗಿದೆ. ಯಾವ ವಿಷಯಗಳನ್ನು ಕೂಡ ಅಧ್ಯಯನ ಮಾಡಬಹುದು ಮತ್ತು ಯಾವುದನ್ನು ತಪ್ಪಿಸಬೇಕು ಎಂಬುದನ್ನು ತಿಳಿಯಲು ಅಭ್ಯರ್ಥಿಗಳು ಪಠ್ಯಕ್ರಮವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗೂ ಪೂರ್ಣ ಪಠ್ಯಕ್ರಮವನ್ನು ಮೊದಲೇ ಅಧ್ಯಯನ ಮಾಡುವುದು ಉತ್ತಮ ಯೋಜನೆ ಮತ್ತು ಕೇಂದ್ರೀಕೃತ ತಯಾರಿಗೆ ಇದು ಸಹಾಯ ಮಾಡುತ್ತೆ. ಸೊ ನಿಮಗೆ ಪರೀಕ್ಷೆ ಹಂತ ಆಗಿರ್ಬೋದು, ಪೇಪರ್ಸ್ ಆಗಿರ್ಬೋದು, ಪಠ್ಯಕ್ರಮದ ಅವಲೋಕನ ಇದನ್ನ ಕಂಪ್ಲೀಟ್ ಆಗಿ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇನ್ನು ಇದರ ಸಂಬಳ ಅಂದರೆ ವೇತನದ ಬಗ್ಗೆ ನೋಡೋದಾದ್ರೆ ಇಲ್ಲಿ ಹಂತಗಳಿವೆ. ಪ್ರತಿಯೊಂದು ಹಂತದಲ್ಲೂ ಸಂಬಳದ ವಿವರಗಳು ಮತ್ತು ಉದ್ಯೋಗದ ಪ್ರೊಫೈಲ್ನ ಮೆನ್ಷನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ತರಬೇತಿಯ ಸಮಯದಲ್ಲಿ ಮಾಸಿಕ ಸ್ಟೈಫಂಡ್ ಬಂದ್ಬಿಟ್ಟು 56,100 ರೂಪೀಸ್ ಇರುತ್ತದೆ. ಉದ್ಯೋಗ ಪ್ರೊಫೈಲ್ ಬಂದ್ಬಿಟ್ಟು LBS NAA ನಲ್ಲಿ ಅಡಿಪಾಯ ಮತ್ತು ವೃತ್ತಿಪರ ತರಬೇತಿಯನ್ನು ಪಡೆಯಿರಿ, ಆಡಳಿತ ಮತ್ತು ಆಡಳಿತವನ್ನು ಕಲಿಯಬೇಕಾಗುತ್ತೆ. ನೆಕ್ಸ್ಟು ಆರಂಭಿಕ ಹಂತದ IAS ಅಧಿಕಾರಿ ಅಂದರೆ SDM ಮಟ್ಟದಲ್ಲಿ ಮೂಲ ವೇತನ ತಿಂಗಳಿಗೆ 56,100ರಿಂದ ಪ್ರಾರಂಭವಾಗುತ್ತದೆ. ಇದು ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ಆಗಿ ಕೆಲಸ ಮಾಡ್ತಾರೆ. ಕಾನೂನು ಮತ್ತು ಸುವ್ಯವಸ್ಥೆ, ಆದಾಯ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. ಇನ್ನು ಮಧ್ಯಮ ಮಟ್ಟದ ಪೋಸ್ಟಿಂಗ್ ಅಂದರೆ DM ಮತ್ತು ನಿರ್ದೇಶಕ ಮಟ್ಟದ ಪೋಸ್ಟಿಂಗ್ಗೆ ಮಾಸಿಕ ನಿಮಗೆ 1,50,000 ತನಕ ಇರುತ್ತದೆ. ಇಲ್ಲಿ ಜಿಲ್ಲಾಡಳಿತ, ನೀತಿ ಅನುಷ್ಠಾನ ಮತ್ತು ಇಲಾಖೆಗಳ ನಡುವಿನ ಸಮನ್ವಯದ ಜವಾಬ್ದಾರಿಯನ್ನ ಹೊಂದಿರುತ್ತಾರೆ. ಇನ್ನು ಹಿರಿಯ ಮಟ್ಟದ ನೇಮಕಾತಿ ಅಂದರೆ ಕಾರ್ಯದರ್ಶಿ ಮಟ್ಟ, ಇಲ್ಲಿ ಹೆಚ್ಚಿನ ಭತ್ಯೆಗಳೊಂದಿಗೆ ಹೆಚ್ಚಿನ ವೇತನ ಇರುತ್ತದೆ. ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ನೀತಿ ನಿರೂಪಣೆಯಲ್ಲಿ ತೊಡಗಿಸಿಕೊಂಡಿದೆ. ಹಾಗೂ ನೆಕ್ಸ್ಟು ಉನ್ನತ ಹುದ್ದೆ ಅಂದರೆ ಸಂಪುಟ ಕಾರ್ಯದರ್ಶಿ, ಇವರಿಗೆ ತಿಂಗಳಿಗೆ ಗರಿಷ್ಠ 2,50,000 ತನಕ ಇರುತ್ತದೆ. ಹಾಗೂ ಅತ್ಯುನ್ನತ ಹುದ್ದೆಯ ನಾಗರಿಕ ಸೇವಕ ಪ್ರಧಾನಮಂತ್ರಿಗೆ ಸಲಹೆಯನ್ನು ನೀಡುತ್ತಾರೆ ಮತ್ತು ಸರ್ಕಾರಿ ಸಚಿವಾಲಯಗಳನ್ನು ಸಂಘಟಿಸುತ್ತಾರೆ. ಇದಿಷ್ಟು ಬಂದ್ಬಿಟ್ಟು ಸಂಬಳದ ಡೀಟೇಲ್ಸು. ಇನ್ನು UPSC ನಾಗರಿಕ ಸೇವೆಗಳ ಕಟ್ ಆಫ್ ಬಗ್ಗೆ ನೋಡೋದಾದ್ರೆ, ಅಭ್ಯರ್ಥಿಗಳು ಪರೀಕ್ಷೆಯ ಮುಂದಿನ ಹಂತಕ್ಕೆ ಹೋಗಲು ಪಡೆಯಬೇಕಾದ ಕನಿಷ್ಠ ಅಂಕಗಳಾಗಿವೆ. ಪರೀಕ್ಷೆಯ ತೊಂದರೆ, ಖಾಲಿ ಹುದ್ದೆಗಳ ಸಂಖ್ಯೆ ಮತ್ತು ಅಭ್ಯರ್ಥಿಗಳ ಒಟ್ಟಾರೆ ಕಾರ್ಯಕ್ಷಮತೆಯಂತಹ ಅಂಶಗಳನ್ನು ಅವಲಂಬಿಸಿ ಇದು ಪ್ರತಿ ವರ್ಷ ಬದಲಾಗುತ್ತಾ ಇರುತ್ತದೆ. ಇನ್ನು ಇದರ ಪ್ರವೇಶ ಪತ್ರದ ನೋಡೋದಾದ್ರೆ, ಇಲ್ಲಿ ನಾಗರಿಕ ಸೇವಾ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳಿಗೆ UPSC CSE ಪ್ರವೇಶ ಪತ್ರ ಶೀಘ್ರದಲ್ಲಿ ಬಿಡುಗಡೆಯಾಗಲಿದೆ. ಸಾಮಾನ್ಯವಾಗಿ UPSC ಪರೀಕ್ಷೆಗೆ 10-15 ದಿನಗಳ ಮೊದಲು ಪ್ರವೇಶ ಪತ್ರ ನೀಡಲಾಗುತ್ತದೆ. ಆದ್ದರಿಂದ ಲಿಂಕ್ ಸಕ್ರಿಯಗೊಂಡ ತಕ್ಷಣ ಅಭ್ಯರ್ಥಿಗಳು ಅದನ್ನ ಡೌನ್ಲೋಡ್ ಮಾಡ್ಕೊಬಹುದು. UPSC ಪ್ರವೇಶ ಪತ್ರ 2026 ಡೌನ್ಲೋಡ್ ಮಾಡಲು ಅಭ್ಯರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆ ಮತ್ತು ಅರ್ಜಿ ದಿನಾಂಕವನ್ನು ಮಾತ್ರ ನಮೂದಿಸಬೇಕು. ಪ್ರವೇಶ ಪತ್ರವು ಪರೀಕ್ಷಾ ದಿನಾಂಕ, ಪರೀಕ್ಷಾ ಕೇಂದ್ರ, ವರದಿ ಸಮಯ ಹಾಗೂ ರೋಲ್ ನಂಬರ್ ಈ ತರ ಮುಖ್ಯ ವಿವರಗಳನ್ನು ನಮೂದಿಸುತ್ತದೆ. ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ಪತ್ರವನ್ನು ಕೊಂಡೊಯ್ಯಲೇಬೇಕು. ಇಲ್ಲ ಅಂತಂದ್ರೆ ಅನುಮತಿ ನೀಡಲಾಗುವುದಿಲ್ಲ, ಎಂಟ್ರಿ ಇರಲ್ಲ. ಇದು ಪ್ರವೇಶ ಪತ್ರವನ್ನು ತಗೊಂಡು ಹೋಗ್ಲೇಬೇಕಾಗತ್ತೆ. ಇನ್ನು UPSC CSE ಉತ್ತರ ಕೀ ನೋಡೋದಾದ್ರೆ, ನಾಗರಿಕ ಸೇವಾ ಪರೀಕ್ಷೆಯ ಎಲ್ಲಾ ಹಂತಗಳು ಪೂರ್ಣಗೊಂಡ ನಂತರ ಆಯೋಗವು UPSC CSE ಉತ್ತರ ಕೀ 2026 ಬಿಡುಗಡೆ ಮಾಡುತ್ತದೆ. ಅಂದ್ರೆ ಅಂತಿಮ ಫಲಿತಾಂಶ ಘೋಷಣೆಯಾದ ನಂತರವೇ ಪೂರ್ವಭಾವಿ ಪರೀಕ್ಷೆಯ ಅಧಿಕೃತ ಉತ್ತರ ಕೀಯನ್ನು ವೆಬ್ಸೈಟ್ ಅಲ್ಲಿ ಪ್ರಕಟಣೆ ಮಾಡಲಾಗುವುದು. ಇದು ಅಭ್ಯರ್ಥಿಗಳು ತಮ್ಮ ಗುರುತಿಸಲಾದ ಪ್ರಕ್ರಿಯೆಯನ್ನು ಪರೀಕ್ಷಿಸಲು ಅಧಿಕೃತ ಮಾನದಂಡಗಳ ಪ್ರಕಾರ ನಿಖರವಾದ ಅಂಕಗಳನ್ನು ಲೆಕ್ಕಾಚಾರ ಮಾಡಲು ಸಹಾಯ ಮಾಡುತ್ತದೆ. ಇನ್ನು UPSC ಫಲಿತಾಂಶದ ಬಗ್ಗೆ ನೋಡುತ್ತಾದ್ರೆ, ಪರೀಕ್ಷೆಯ ಪ್ರತಿಯೊಂದು ಹಂತಕ್ಕೂ ಪ್ರತ್ಯೇಕವಾಗಿ ಪ್ರಕಟಿಸಲಾಗುತ್ತದೆ. ಅಂದರೆ ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಪರೀಕ್ಷೆ ಹಾಗೂ ಅಂತಿಮ ಫಲಿತಾಂಶ. ಫಲಿತಾಂಶವನ್ನು ಅರ್ಹ ಅಭ್ಯರ್ಥಿಗಳ ರೋಲ್ ಸಂಖ್ಯೆಯನ್ನು ಹೊಂದಿರುವ PDF ಸ್ವರೂಪದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಮತ್ತು ಅಭ್ಯರ್ಥಿಗಳಿಗೆ ಯಾವುದೇ ವೈಯಕ್ತಿಕ ಅಂಕಪಟ್ಟಿಗಳನ್ನು ಕಳುಹಿಸದೆ ಅಧಿಕೃತ UPS ಪೋರ್ಟಲ್ನಲ್ಲಿ ಮಾತ್ರ ಪ್ರಕಟಿಸಲಾಗುತ್ತದೆ. ಅಂದರೆ UPS ಪೋರ್ಟಲ್ನಲ್ಲಿ ಮಾತ್ರ ಫಲಿತಾಂಶ ಏನಿದೆ ಅದನ್ನ ಪ್ರಕಟಣೆ ಮಾಡಲಾಗುತ್ತದೆ. ನಿಮಗೆ ಸಪ್ರೇಟ್ ಆಗಿ ಯಾವುದೇ ರೀತಿಯ ಮೇಲ್ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು ಯಾವುದು ಬರುವುದಿಲ್ಲ. ಪೋರ್ಟಲ್ನಲ್ಲಿ ಚೆಕ್ ಮಾಡಬೇಕಾಗತ್ತೆ ನೀವು. ಇದಿಷ್ಟು UPSC CSE 2026 ಅಧಿಸೂಚನೆಯ ಮಾಹಿತಿ. ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಎಲ್ಲ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೂ ಮುಂದಿನ ಮಾಹಿತಿಯೊಂದಿಗೆ ಹೊಸ ವಿಡಿಯೋದೊಂದಿಗೆ ಸಿಗುತ್ತೇನೆ. ಅದಕ್ಕಿಂತ